ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘದ ಅಧ್ಯಕ್ಷರಾದ ಸಾರಾ ಗೋವಿಂದರವರಿಗೆ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಭಿನಂದನಾ ಸಮಾರಂಭ. ಕರ್ನಾಟಕ ರಕ್ಷಣಾ ವೇದಿಕೆ ಅಭಿಮಾನಿಗಳ ಬಳಗದ ಸ್ಥಾಪಕ ರಾಜ್ಯಾಧ್ಯಕ್ಷರಾದ ರೇಷ್ಮೆ ನಾಡು ಶ್ರೀನಿವಾಸ್ ರವರು, ಮಹಮ್ಮದ್ ಸೈಫುಲ್ಲಾ ರಾಜ್ಯಾಧ್ಯಕ್ಷರು, ರಾಜೇಶ್ ರಾಜ್ಯಾಧ್ಯಕ್ಷರು, ಯುವ ಘಟಕ ಇವರುಗಳ ನೇತೃತ್ವದಲ್ಲಿ ಲಾಲ್ಬಾಗ್ ವೆಸ್ಟ್ ಗೇಟ್ನಿಂದ ರವೀಂದ್ರ ಕಲಾಕ್ಷೇತ್ರದಲ್ಲಿ ಬೆಳ್ಳಿ ರಥದಲ್ಲಿ ಅಧ್ಯಕ್ಷರಾದ ಸಾರಾ ಗೋವಿಂದರವರನ್ನ ಕೂರಿಸಿ ಮೆರವಣಿಗೆ ಮಾಡಿಕೊಂಡು ಹಾಗೂ ನೂರಾರು ಆಟೋ ರ್ಯಾಲಿ ಮಾಡುವ ಮೂಲಕ ಕರೆತಂದರು. ಹಾಗೂ ಎಲ್ಲ ಕನ್ನಡದ ಅಭಿಮಾನಿಗಳು ಮತ್ತು ಆಟೋ ಚಾಲಕರು ರ್ಯಾಲಿಯಲ್ಲಿ ಭಾಗವಹಿಸಿದ್ದರು. ಮರಗಳಲ್ಲಿ ಮಾಡುತ್ತಿರೆ ಬಾನಾಡಿಗಳು ಎದೆಯಲ್ಲಿ ಸಂತಸದ ಬನಲು ಇರುವಂತಿದೆ, ಹೃದಯದಲ್ಲಿ ಇದೇನಿದು ನದಿಯೊಂದು ಓಡಿದೆ. ಅಭಿನಂದನಾ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾದ ನರಸಿಂಹಯ್ಯನವರು ಹಾಗೂ ಅವರ ತಂಡದಿಂದ ಅಧ್ಯಕ್ಷರಾದ ಸಾರಾ ಗೋವಿಂದರವರಿಗೆ ಬೆಳ್ಳಿ ಗದೆ ನೀಡುವ ಮೂಲಕ ಸನ್ಮಾನಿಸಿ ಅಭಿನಂದಿಸಿದರು. ಇವತ್ತು ಒಂದು ಬಡ ಕುಟುಂಬದಲ್ಲಿ ಹುಟ್ಟಿ ಸಾಲಿಗ್ರಾಮದಲ್ಲಿ ಜನಿಸಿ ಬೆಂಗಳೂರಿನಲ್ಲಿ ನೆಲೆಸಿ ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಸಂಘ ಅಂದರೆ 9,000ಕ್ಕಿಂತ ಹೆಚ್ಚು ಶಾಖೆಯನ್ನು ಉದ್ಘಾಟನೆ ಮಾಡಿದಂಥ ಅದು ಏಕೈಕ ವ್ಯಕ್ತಿ ನಮ್ಮ ಸಾರಾ ಗೋವಿಂದಣ್ಣವರು. ಸಾರಾ ಗೋವಿಂದಣ್ಣವ್ರಿಗೆ ಇವತ್ತು ಅಭಿನಂದನಾ ಕಾರ್ಯಕ್ರಮ ಯಾಕೆ ಮಾಡ್ತಾ ಇದ್ದಾರೆ ಅಂದರೆ, ನಮ್ಮ ಕನ್ನಡ, ನಮ್ಮ ಭಾಷೆ, ನಮ್ಮ ಉಳಿಗಾಗಿ ನಮ್ಮ ವೆಗರಿಕಲ್ ವಿಚಾರ ಆಗ್ಬೋದು, ಕಾವೇರಿ ವಿಚಾರ ಆಗ್ಬೋದು, ಮತ್ತು ಕನ್ನಡಿಗರಿಗೆ ಅನ್ಯಾಯ ಆದಾಗ ಧ್ವನಿ ಎತ್ತಕ್ಕಂಥ ವ್ಯಕ್ತಿ ಅದು ನಮ್ಮ ಸಾರಾ ಗೋವಿಂದಣ್ಣವರು. ಹಾಗಾಗಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಅವ್ರಿಗೆ ಅಭಿನಂದನಾ ಸಮಾರಂಭ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ನಾವು ಅವ್ರಿಗೆ ಎಷ್ಟು ಕೃತಜ್ಞತೆ ಹೇಳ್ತಿದ್ರು ಸಾಲಲ್ಲ. ನಿಜವಾಗ್ಲೂ ಈ ಥರ ಕನ್ನಡ ಕೆಲಸ ಮಾಡೋರಿಗೆ ನಿಜವಾಗ್ಲೂ ಗುರುತಿಸಿದ್ರೆ ಕನ್ನಡದವರು ಇನ್ನೂ ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲಿ ಉಳಿತಾರೆ ಮತ್ತು ಹೋರಾಟ ಮಾಡೋಕ್ಕೆ ಶಕ್ತಿ ತುಂಬುತ್ತದೆ, ಶಕ್ತಿ ಬರ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ತುಂಬ ಚೆನ್ನಾಗಿತ್ತು ಇವತ್ತು ರ್ಯಾಲಿ. ನಮ್ಮ ಲಾಲ್ಬಾಗ್ ವೆಸ್ಟ್ ಗೇಟಿಂದ ಇವತ್ತು ನಮ್ಮ ರವೀಂದ್ರ ಕಲಾಕ್ಷೇತ್ರಕ್ಕೆ ಬಂದಿದ್ದಾರೆ ಅಂದರೆ ಅದ್ಭುತ ಆಗಿತ್ತು. ಇವತ್ತು ಒಂದು ಕನ್ನಡಿಗರ ಹಬ್ಬ ಥರ ಇತ್ತು. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಇದೇ ಥರ ನಡ್ಸ್ಕೊಂಡು ಹೋಗಲಿ ಅಂತ ನಾವೆಲ್ಲರೂ ಇಷ್ಟಪಡ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಅಭಿಮಾನಿ ಬಳಗದ ರೇಷ್ಮೆ ನಾಡು ಶ್ರೀನಿವಾಸ್ ಸಂಸ್ಥಾಪಕ ಅಧ್ಯಕ್ಷರು. ನಮಸ್ಕಾರ. ಬೆಂಗಳೂರಿನಲ್ಲಿ ಇವತ್ತು ಭಾಳ ಅಪರೂಪವಾದಂಥ ಒಂದು ಅಭಿನಂದನಾ ಕಾರ್ಯಕ್ರಮ ನಡೀತಾ ಇದೆ. ಕಳೆದ 45-50 ವರ್ಷದಿಂದ ಕನ್ನಡ ಪರವಾಗಿ ಧ್ವನಿ ಎತ್ತಿ ಅನೇಕ ಹೋರಾಟಗಳನ್ನು ಸಂಘಟಿಸಿದಂಥ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಅಧ್ಯಕ್ಷರಾದಂಥ ಸಾರಾ ಗೋವಿಂದ ಅವರ ಅಭಿನಂದನಾ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ನಾಡಿನ ದೊರೆ, ನಾಡಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಭಾಗವಹಿಸ್ತಾ ಇದ್ದಾರೆ, ಉಪಮುಖ್ಯಮಂತ್ರಿಯವರು ಭಾಗವಹಿಸ್ತಾ ಇದ್ದಾರೆ. ಅನೇಕ ಜನ ಸಂಘ ಸಂಸ್ಥೆಗಳು ಇದರ ಜೊತೆ ಕೈ ಜೋಡಿಸಿದೆ. ಕನ್ನಡ ಪರ ಅಭಿಮಾನಿಗಳು ಇಂದು ಬೆಳಿಗ್ಗೆ ದೊಡ್ಡ ಪ್ರಮಾಣದಲ್ಲಿ ಮೆರವಣಿಗೆಗಳು ಬಂದು ತಮ್ಮ ಗೌರವವನ್ನು ನಮ್ಮ ಅಧ್ಯಕ್ಷರಿಗೆ ತೋರಿಸಿದ್ದಾರೆ. ಈ ಸಂದರ್ಭದೊಳಗೆ ನಾನು ಒಂದನ್ನು ಹೇಳಕ್ಕೆ ಇಷ್ಟ ಬೀಳ್ತಾ ಇದ್ದೀನಿ. ಕನ್ನಡ ಅನ್ನೋದು ಕನ್ನಡ ನಾಡಿನೊಳಗೆ ಮಾಯ ಆಗುವಂಥ ಕುತಂತ್ರಗಳು ಕೆಲವರು ಮಾಡ್ತಾಯಿದ್ದಾರೆ.
ಅದರ ವಿರುದ್ಧವಾಗಿ ನಮ್ಮ ನಾಡಿನ ಜನ ಎಚ್ಚರ ವಹಿಸ್ಕೊಬೇಕು, ಹೋರಾಟಕ್ಕೆ ಸಿದ್ಧ ಆಗಬೇಕು. ನಮ್ಮ ಸಾರಾ ಗೋವಿಂದ ಅವರು ಏನು ದಾರಿ ಹಾಕಿದ್ದಾರೆ ಆ ಹೋರಾಟನ ಮುಂದುವರಿಸೋದಕ್ಕೆ ನಾವೆಲ್ಲ ತಯಾರಿದ್ದೀವಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ನಮಸ್ಕಾರ. ನಮ್ಮ ಕನ್ನಡ ಸೇನಾನಿ ಸಾರಾ ಗೋವಿಂದ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ಆ ಸಮಾರಂಭದಲ್ಲಿ ಎಲ್ಲ ಕನ್ನಡ ಪರ ಸಂಘಟನೆಗಳೆಲ್ಲ ನಾಯಕರುಗಳೆಲ್ಲ ಬಂದಿದ್ದೀವಿ, ಹೋರಾಟಗಾರೆಲ್ಲ ಬಂದಿದ್ದೀವಿ. ಪ್ರಪ್ರಥಮ ಬಾರಿಗೆ ಏನಾದರೂ ಸಂಘಗಳು ಅಂತ ಉದ್ಘಾಟನೆ ಆಗಿದ್ರೇ ಅದು ಅಣ್ಣವರ ಅಭಿಮಾನಿಗಳಿಂದ ಅಂತಲೇ ಹೆಮ್ಮೆಯಿಂದ ಹೇಳ್ಕೊಬೋದು. ಸಾವಿರಾರು ಸಂಘಗಳನ್ನ, ಲಕ್ಷಾಂತರ ಸಂಘಗಳನ್ನ ಓಪನ್ ಮಾಡಿದ್ದು ಅಣ್ಣವ್ರು ಅಂತೇಳಿ. ಅದರಲ್ಲಿ ಪ್ರಪ್ರಥಮವಾಗಿ ಸಾರಾ ಗೋವಿಂದ ರಾಜ್ಯಾಧ್ಯಕ್ಷರಿಗೆ ಕೆಲಸ ಮಾಡಿದಂಥದ್ದು ಭಾಳ ಹೆಮ್ಮೆ. ಅದು 50 ವರ್ಷ ಸೇವೆ ಮಾಡಿದ್ದಾರೆ ಅಣ್ಣವರು, ಕನ್ನಡ ಸೇವೆ ಮಾಡಿದ್ದಾರೆ. ತುಂಬ ಖುಷಿ ಆಗ್ತಾಯಿದೆ. ಅದಕ್ಕೆ ಎಲ್ಲ ಅಭಿಮಾನಿಗಳು ಬಂದಿದ್ದೀವಿ. ಅವ್ರಿಗೆ ಇನ್ನೂ ಹೆಚ್ಚಿನ ತಾಯಿ ಭುವನೇಶ್ವರಿ ಕೆಲಸ ಮಾಡೋದಕ್ಕೆ ಅವ್ರಿಗೆ ಆರೋಗ್ಯ ಆಯಸ್ಸೆಲ್ಲ ಕೊಟ್ಟು ಕಾಪಾಡಲಿ ಅಂತೇಳಿ ನಾವು ಅವ್ರಿಗೆ ಇದರಲ್ಲಿ ಅಭಿನಂದನೆ ಸಲ್ಲಿಸ್ತೀವಿ.